ವ್ಯಾಪಕವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ಆಲೂರು ತಾಲೂಕಿನ ಕಸಬಾ ಹೋಬಳಿಯ ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಾಗಿ ಸೇರಿದ ಗೇಕರವಳ್ಳಿಯಲ್ಲಿ ವಾಟೆಹುಳೆ ನಾಲೆ ಏರಿ ಶಿಥಿಲಗೊಂಡಿದೆ. ನಾಲೆಯ ನೀರು ನುಗ್ಗಿ 16 ಎಕರೆಯ ಜೋಳ, ಶುಂಠಿ, ಅಡಿಕೆ ಬೆಳೆ ಜಲಾವೃತಗೊಂಡು ರೈತರು ಕಂಗಾಲಾಗಿದ್ದಾರೆ. ಕಳೆದ 3 ರಿಂದ 4 ವರ್ಷಗಳ ಹಿಂದೆಯಷ್ಟೇ ಈ ಜಾಗದಲ್ಲಿ ಕುಸಿದು ಬಿದ್ದಿದ್ದ ನಾಲೆ ಏರಿಯನ್ನ ವಾಟೆಹುಳೆ ಇಲಾಖೆಯವರೇ ಕಾಂಕ್ರೀಟ್ ಹಾಕಿ ಸರಿಪಡಿಸಿದ್ರು. ಆದರೆ ಈಗ ಕಳೆದ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ನಾಲೆ ತುಂಬಾ ನೀರು ಹರಿಯುತ್ತಿದ್ದು ನೀರಿನ ಒತ್ತಡ ಹೆಚ್ಚಾಗಿ ಭೂಮಿಯು ಶಿಥಿಲತೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾಲೆ ಕುಸಿದು ಬಿದ್ದಿದೆ. ಇನ್ನು ಬಹುತೇಕ ಕಡೆ ಹಾನಿಯಾಗಿದ್ದು ಅಪಾಯವನ್ನ ಆಹ್ವಾನಿಸುತ್ತಿದೆ. ವಾಟೆಹುಳೆ ನಾಲೆ ಏರಿಗಳು ಅಷ್ಟೊಂದು ಹೇಳಿಕೊಳ್ಳುವ ಮಟ್ಟಕ್ಕೆ ಇರಲಿಲ್ಲ. ಬಹುತೇಕ ಕಡೆ ಎಲ್ಲೆಂದರಲ್ಲಿ ನಾಲೆ ಏರಿಗಳು ಕಾಂಕ್ರೀಟ್ ಕಿತ್ತು ಹೋಗಿ ತಡೆಗೋಡೆಯ ಮಣ್ಣು ಮಾತ್ರ ಉಳಿದು ಕುಸಿದು ಬೀಳುವ ಹಂತದಲ್ಲಿತ್ತು. ಈಗ ನೀರಿನ ಪ್ರಮಾಣ ಹೆಚ್ಚಾಗಿ ಭಾಗಶಃ ನಾಲೆ ಏರಿ ಕುಸಿದಿದೆ. ಅಲ್ಲ ಅಲ್ಲಿ ಒಳಗಡೆ ಕುಸ್ತಿದ್ದೆ ಮ್ಯಾಲ್ ಮಾತ್ರ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.